ಎಲ್ಲರೂ ನಮಸ್ಕಾರ. ನಿನ್ನೆ ದಿನ ಗಾಲವ ಅವನು ವಿಶ್ವಾಮಿತ್ರರ ಕಡೆ ವೇದಾಧ್ಯಯನವನ್ನು ಮಾಡ್ತಾನೆ. ಆಮೇಲೆ ಅವರು ಇನ್ನು ನಿನ್ನ ಊರಿಗೆ ಹೋಗಪ್ಪ, ನಿನ್ನ ವಿದ್ಯಾಭ್ಯಾಸ ಎಲ್ಲ ಮುಗೀತು ಅಂತಂದು ಹೇಳ್ತಾರೆ. ಹೇಳಿದ ಕೂಡಲೇ ಅವೇನು ಹೇಳ್ತಾನೆ ಅಂತಂದ್ರೆ, ಗಾಲವ, ಗುರುಗಳೇ, ನಾನು ನಿಮ್ಗೆ ಗುರುದಕ್ಷಿಣೆಯನ್ನು ಕೊಡಬೇಕು, ಏನು ಕೊಡಲಿ ಅಂತ ಕೇಳ್ತಾನೆ. ವಿಶ್ವಾಮಿತ್ರ ನಗು ಬರ್ತೈತಿ. ಯಾಕಂದ್ರೆ ಅವನ ತಂದೆ ಅತ್ಯಂತ ಬಡತನ ಪರಿಸ್ಥಿತಿ. ಇವಂದು ಕೂಡ ಈಗ ತಾನೇ ವಿದ್ಯಾಭ್ಯಾಸ ಮುಗಿದೈತಿ, ಎಲ್ಲಿ ಒಂದು ಉದ್ಯೋಗ ಅನ್ನುವಂಥದ್ದಿಲ್ಲ. ಇವನೇನು ಗುರುದಕ್ಷಿಣೆಯನ್ನು ಕೊಡ್ತಾನೆ ಅಂಥೇಳಿ ಅವ್ರೇನು ಹೇಳ್ತಾರೆ, ಗುರುದಕ್ಷಿಣೆ ಅದೇನು ನನಗೆ ಬೇಡಪ್ಪ, ಸಾಕು, ನೀನು ಮುಂದೆ ಒಳ್ಳೆಯ ಜೀವನ ನೀನು ನಡೆಸು, ನಿಮ್ಮ ಊರಿಗೆ ಹೋಗು ಅಂತ ಕೇಳ್ತಾರೆ. ಹೇಳಿದ ಕೂಡಲೇನ ಅವ ಕೇಳೋದಿಲ್ಲ. ಇಲ್ಲ ಗುರುಗಳೇ, ಯಾಕಂದ್ರೆ ಆವಾಗಿನ ಕಾಲದೊಳಗೆ ಗುರುದಕ್ಷಿಣೆ ಕೊಟ್ಟ ಮೇಲೆ ವಿದ್ಯಾಭ್ಯಾಸ ಪೂರ್ತಿಯಾಗಿ ಆಯಿತು ಅನ್ನುವಂಥ ಒಂದು ನಂಬಿಕೆ ಇತ್ತು, ಬಲವಾದಂಥ ನಂಬಿಕೆ. ಅದಕ್ಕೆ ಯಾರ ಗುರುಕುಲದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಏನಾದರೂ ಒಂದು ಗುರುಕಾಣಿಕೆಯನ್ನು ಕೊಡ್ತಿದ್ರು. ಹಂಗೆ ಇವನು ಕೇಳ್ದ. ಆಮೇಲೆ ಅವರು ವಿಶ್ವಾಮಿತ್ರ ಎಷ್ಟು ಸಲ ಬೇಡ ಅಂತ ಹೇಳಿದ್ರು, ನನಗೆ ಬೇಡ, ಗುರುದಕ್ಷಿಣೆ ಬೇಡ ಅಂತ ಹೇಳಿದ್ರು. ಕೇಳಲೇ ಇಲ್ಲ. ಭಾಳ ಮಂಡತನ ಮಾಡಕತ್ತ. ಅವ್ರಿಗೆ ಸಿಟ್ಟು ಬಂತು. ಮೊದಲೇ ಅವ್ರ ಕೋಪ ಜಾಸ್ತಿ ಇತ್ತು, ಕೋಪಿಷ್ಟ್ರಿದ್ರು. ಇವಂದು ಎಲ್ಲ ಉದ್ದಟತನ ಅನ್ಸಾಕತ್ತ ಅವ್ರಿಗೆ. ನಾ ಇಷ್ಟು ತಿಳಿಸಿ ಹೇಳಾಕತ್ತೀನಿ, ಇಷ್ಟು ಬೇಡ ಅಂತ ಹೇಳಾಕತ್ತೀನಿ ಮತ್ತು ಅವ್ರು ಹೇಳಿದ್ರು, ನೀನು ಉದ್ಯೋಗ ಎಲ್ಲಾದ್ರೂ ನೀವು ಉದ್ಯೋಗ ಸಂಪಾದನೆ ಮಾಡಿದ ಮೇಲೆ ಬೇಕಾದ್ರೆ ಕೊಡುವಂತೆ ಅಂತಂದು ಹೇಳಾಕತ್ತಾರೆ. ಆದರೂ ಕೇಳಾಕ್ತಾ ಇರಲಿಲ್ಲ ನಾವು. ಇಲ್ಲ ಗುರುಗಳೇ, ನೀವೇನು ಕೇಳ್ತೀರಿ ಕೇಳ್ರಿ, ನಾ ಗುರುದಕ್ಷಿಣೆ ಕೊಡ್ತೇನೆ ಅಂದೆ. ಅವ್ರು ಸಿಟ್ಟು ಬಂದು ಅವ್ರೇನು ಹೇಳಿದರು ಅಂದ್ರೆ, ಹಿಂದೆ ತಮ್ಮ ತಂದೆ ಕಾಲದೊಳಗೆ ಆ ಕುದುರೆಗಳಿದ್ವಲ್ಲ, ಆ ಕುದುರೆಗಳು ಏನಾಗ್ಯಾವು, ಕೊಟ್ಟ ಮೇಲೆ ಅವು ಏನಾಗ್ಯಾವ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರ ತಂದೆಗಾಗಲಿ ಅವನಿಗಾಗಲಿ. ಆ ಬ್ರಾಹ್ಮಣರು ಯಾರ್ಯಾರು ಕೊಟ್ಟಾರನ್ನೂ ಗೊತ್ತಿರೋದಿಲ್ಲ. 200 ಕುದುರೆಗಳು ಆ ನದಿಯೊಳಗೆ ಕೊಚ್ಚೋಗಿದ್ದು ಗೊತ್ತಿರೋದಿಲ್ಲ ಅವ್ರಿಗೆ. ಕೊಟ್ಟ ಮೇಲೆ ಅವ್ರು ಮುಗೀತು, ಅವ್ರ ಭಾರ ಇಳಿಯಿತು ಅಂತೇಳಿ ಸುಮ್ಮನೆ ಆಗಿಬಿಟ್ಟಿರ್ತಾರೆ. ಅವಾಗ ಆ ಕುದುರೆಗಳನ್ನ ನೆನಪಕ್ಕಾವು ವಿಶ್ವಾಮಿತ್ರರಿಗೆ. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಅವ್ರು ಸಿಟ್ಟು ಬಂದಿರ್ತೈತಿ. ಈ ಗಾಲವ್ಗೆ ಏನು ಹೇಳ್ತಾರಂದ್ರೆ, ಪೂರ್ತಿಯಾಗಿ ಬೆಳ್ಳಗಿರುವಂಥ, ಎಡಗಿವಿ ಮಾತ್ರ ಕಪ್ಪಗಿರುವಂಥ 800 ಕುದುರೆಗಳನ್ನು ನೀನು ಗುರುಕಾಣಿಕೆಯಾಗಿ ಕೊಡು ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಇವಾಗ ಒಮ್ಮೆ ದಿಗ್ಲಾಕೈತಿ. ಒಂದಲ್ಲ ಎರಡಲ್ಲ 800 ಕುದುರೆಗಳನ್ನು ಕೇಳಾಕತ್ತಾರ. ಅದು ಇಂಥ ವಿಶೇಷ ಗುಣಗಳಿದ್ದಂಥವು ಅಂತಂದೇಳಿ. ಆದ್ರೆ ತಾನೇ ಹೇಳೋಣ, ತಂದೆ ಕೊಡ್ತೀನಿ ಅಂತಂದೇಳಿ. ಏನು ಮಾಡೋಕ್ಕೂ ಬರೋಂಗಿಲ್ಲ. ಆಯಿತು ಗುರುಗಳೇ ಅಂತಂದು ಹೇಳಿ ಬರ್ತಾನೆ. ಅಂದಮೇಲೆ ನಾವು ಚಿಂತೆ ಕಡಾಕ್ ಶುರು ಮಾಡ್ತೈತಿ, ಈ 800 ಕುದುರೆಗಳನ್ನು ಇಲ್ಲಿಂದ ತರಲಿ ಅಂಥೇಳಿ. ಅವಾಗ ಇಲ್ಲಿ ಯಯಾತಿಯ ಆಸ್ಥಾನಕ್ಕೆ ಬರ್ತಾನೆ, ಯಯಾತಿಯ ಕಡೆಗೆ ಬರ್ತಾನೆ. ಯಾಕಂದ್ರೆ ಆಗಿನ ಕಾಲದೊಳಗೆ ಯಯಾತಿ ಬಹಳ ಪ್ರಸಿದ್ಧನಾದಂಥ ರಾಜ ಆಗಿರ್ತಾನೆ. ದೊಡ್ಡ ಸಾಮ್ರಾಜ್ಯ ಇರ್ತೈತಿ, ಸಂಪದ್ಭರಿತವಾದಂಥ ದೇಶ ಅಂತ ಕೇಳಿರ್ತಾನೆ ನಾವು. ಅಲ್ಲಿ ಬರ್ತಾನೆ. ಅಲ್ಲಿ ಬಂದ ಕೂಡಲೇ ನಾವು ವಿಶ್ವಾಮಿತ್ರರ ಶಿಷ್ಯ ಗಾಲವ ಅಂತ ಅಂದ್ಕೂಡಲೇ ಅವ್ರು ಭಾಳ, ಯಾಕಂದ್ರೆ ವಿಶ್ವಾಮಿತ್ರ ಅಂದರೆ ಎಲ್ಲರಿಗೂ ಭಾಳ ಗೌರವ ಇರ್ತೈತಿ. ಯಯಾತಿ ಇದ್ದವ ಅವ್ರನ್ನ ಸತ್ಕಾರ ಮಾಡ್ತಾನೆ. ಸತ್ಕಾರ ಮಾಡಿ ತಮಗೇನು ಬೇಕು ಅಂತ ಕೇಳಿ ಕೂಡಲೇ ಅವ್ರು ಏನು ಹೇಳ್ತಾರೆ, ಗಾಲವ ಮುನಿ ಏನು ಹೇಳ್ತಾನೆ ಅಂತಂದ್ರೆ, ನನಗೆ ಈ ಕುದುರೆಗಳು ಬೆಳ್ಳಗಿರುವಂಥ, ಎಡಗಿವಿ ಮಾತ್ರ ಕಪ್ಪಗಿರುವಂಥ 800 ಕುದುರೆಗಳು ಬೇಕಾಗ್ಯವು ಅಂತ ಹೇಳ್ತಾನೆ. ಅವಾಗ ಯಯಾತಿ, ಇಲ್ಲಪ್ಪ, ನನ್ನ ಕಡೆ ಅಂಥ ಕುದುರೆಗಳು ಇಲ್ಲ ಮುನಿಗಳೇ, ನನ್ನ ಕಡೆ ಇಲ್ಲ. ಆದ್ರೆ ಅವರನ್ನು ಬರಿಗೈಯಾಗಿ ಕಳ್ಸೋಕ್ಕೂ ಮನಸ್ಸು ಬರೋದಿಲ್ಲ. ಆ ಹೊತ್ತಿನೊಳಗೆ ಏನಾಗಿರ್ತೈತಿ ಅಂತಂದ್ರೆ, ಅವನ ರಾಜ್ಯದೊಳಗೆ ಕೆಲವು ಯುದ್ಧಗಳಾಗಿರ್ತಾವೆ, ಬರಗಾಲ ಬಿದ್ದಿರ್ತೈತಿ, ಯಜ್ಞ ಆಗಾದಿಗಳನ್ನು ಮಾಡಿರ್ತಾನವ. ಹೀಗಾಗಿ ಎಲ್ಲರಿಗೂ ಅದು ಭಂಡಾರನ ಪೂರ್ತಿಯಾಗಿ ಖಾಲಿಯಾಗಿಬಿಟ್ಟಿರ್ತೈತಿ ಯಯಾತಿದು. ಆದರೆ ಇವ್ರನ್ನ ಬರಿಗೈಲಿಂದ ಕಳಿಸ್ಬೇಕು ಅಂತಂದ್ರೆ ಆಗೋದಿಲ್ಲ. ವಿಶ್ವಾಮಿತ್ರನ ಶಿಷ್ಯರದಾರ ಇವರು, ಇವರನ್ನು ಹೆಂಗೆ ಕಳಿಸ್ಲಿ, ಇವ್ರಿಗೆ ಏನನ್ನ ಕೊಡಲಿ ಅಂತೇಳಿ ಅವನು ಚಿಂತೆ ಏನು ಮಾಡ್ತಾನೆ. ಆವಾಗ ಏನಾಗ್ತೈತಿ ಅಂತಂದ್ರೆ, ಅವನ ಎದುರಿಗೆ ಈ ಮಾಧವಿ ಇದ್ದದ್ದು ಬರ್ತಾ. ಮಾಧವಿ ಅಂತಂದ್ರೆ ಅವನಿಗೆ ಅಪ್ಸರೆಯಿಂದ ಹುಟ್ಟಿದಂಥ ಮಗಳು, ಯಯಾತಿಯ ಮಗಳು, ಒಬ್ಬ ಅಪ್ಸರೆಯಿಂದ ಹುಟ್ಟಿದಂಥ ಮಗಳು. ಅವಳದು ಒಂದು ಕತೆ ಐತಿ. ಆ ಮಗಳು ಕಾಣಿಸ್ತಾಳೆ ಅವ್ರಿಗೆ. ಹಿಂದೆ ಒಬ್ಬ ಅಪ್ಸರೆಯೊಂದಿಗೆ ಅವ್ರೇನತ್ತ ಅವಳನ್ನು ಮದುವೆಯಾಗಿ ಜೀವನವನ್ನು ನಡೆಸಿರ್ತಾರೆ. ಅಕ್ಕಿ ಅಪ್ಸರಿ ಮೇಲೆ ಭಾಳ ಅವ್ರ ಪ್ರೀತಿ ಇರ್ತಾರೆ ಯಯಾತಿ. ಆ ಮಗಳು ಅವಾಗ ಅಪ್ಸರಿ ಏನು ಮಾಡ್ತಾಳೆ ಅಂತಂದ್ರೆ, ಒಬ್ಬ ಮಗಳು ಹುಟ್ಟಿದ ಮೇಲೆ, ಈ ಮಾಧವಿ ಹುಟ್ಟಿದ ಕೂಡಲೇ ಆ ಯಯಾತಿಯನ್ನು ಬಿಟ್ಟು ದೇವಲೋಕಕ್ಕೆ ಹೋಗಿಬಿಡ್ತಾಳಕ್ಕೆ. ಆ ಯಯಾತಿ ಭಾಳ ಕೇಳ್ಕೊತಾನೆ, ನೀ ಹೋಗಬೇಡ ಅಂಥೇಳಿ. ಕೇಳೋದಿಲ್ಲಕ್ಕೆ, ಹೋಗ್ಬಿಡ್ತಾಳೆ. ನಂದು ವಾಸಸ್ಥಾನ ಅಲ್ಲೇ, ನಾ ಅಲ್ಲೇ ಹೋಗ್ತೀನಿ.
ಆಕೆ ಹೋದ ಕೂಡಲೇ ಈ ಮಗುವನ್ನು ನೋಡಿದ ಕೂಡಲೇ ಈ ಯಯಾತಿಯ ಒಂದು ಥರ ದ್ವೇಷ, ಇದು ಅಮಂಗಲಕರವಾದಂಥ ಮಗು, ಅಶುಭವಾದಂಥ ಮಗು, ಇವಳು ಹುಟ್ಟಿದ ಕೂಡಲೇ ಅಪ್ಸರೆ ಇದ್ದಕ್ಕೆ ಹೋಗಿಬಿಟ್ಲು ಅಂತ ಹೇಳಿ ಆ ಮಗುವಿನ ಮುಖ ನೋಡೋಕೆ ಅವನು ಇಚ್ಛೆ ಪಡ್ತಿರೋದಿಲ್ಲ. ಅವಳನ್ನು ಅತಿಯಾದಂಥ ತಿರಸ್ಕಾರದಿಂದ ಕಾಣ್ತಿರ್ತಾನೆ. ತಾಯಿಯಂತೂ ದೇವಲೋಕಕ್ಕೆ ಹೋಗ್ಬಿಟ್ಲು, ತಂದೆ ಅವಳು ನೆರಳು ಕಂಡ್ರೆ ಆಗೋದಿಲ್ಲ, ತಿರಸ್ಕಾರ. ಅರಮನೆಯೊಳಗೆ ಮಾಧವಿ ಇದ್ರೂ ಕೂಡ ಅವಳೊಂದು ರೀತಿ ಅನಾಥರ ರೀತಿ ಅಂತಂದರೆ ಅನಾಥ ಪ್ರಜ್ಞೆಯಿಂದ ಬದುಕ್ತಾ ಇರ್ತಾಳೆ. ಆದರೆ ಸ್ಫುರದ್ರೂಪಿ ಅಪ್ಸರೆ ಮಗಳಕ್ಕೆ ಸ್ಫುರದ್ರೂಪಿ ಹೇಗಿರ್ತಾಳೆ, ನೋಡೋರ ಕಣ್ಣನ್ನು ಕುಕ್ಕುವಂಥ ಸೌಂದರ್ಯ ಇರ್ತೈತೆ ಆಕೆಗೆ. ಅವಳನ್ನು ಏನು ಮಾಡ್ತಾರೆ ಅಂತಂದ್ರೆ ಕೊನೆಗೆ ಈ ಗಾಲವ ಮುನಿಗೆ ನೀವು ಇವಳನ್ನು ಬಳಸ್ಕೊಡ್ರಿ, ಯಾರಿಗಾರ ಮದುವೆ ಮಾಡಿಕೊಡ್ರಿ, ಇವಳನ್ನು ನೀವು ಕರ್ಕೊಂಡು ಹೋಗ್ರಿ ಅಂತಂದು ಹೇಳಿ ಈ ಯಯಾತಿ ಇದ್ದ ಮಾಧವಿಯನ್ನು ಅವ್ರಿಗೆ ಕೊಟ್ಬಿಡ್ತಾನೆ ಗಾಲವ ಮುನಿ. ಮುಂದಕ್ಕೆ ಕತೆ ಏನಾಯ್ತು ಅನ್ನೋದನ್ನು ನಾವು ಮುಂದಿನ ಕಥೆಯೊಳಗೆ ಹೇಳ್ತೀವಿ.